ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ಕನ್ನಡ ಮೂಲದ ದಕ್ಷಿಣ ಭಾರತದ ಒಬ್ಬ ಪ್ರತಿಭಾವಂತ ನಿರ್ದೇಶಕ ಸಿಂಗೀತಂ ಶ್ರೀನಿವಾಸ ರಾವ್ ಅವರು ಈಗ 94ನೇ ವಯಸ್ಸಿನಲ್ಲಿ ಒಂದು ಸಾಹಸವನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಅವರಿಗೆ ಶುಭ ಕೋರುವ ಮೂಲಕ ಈ ಒಂದು ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ. ಸಿಂಗೀತಂ ಶ್ರೀನಿವಾಸ ರಾವ್ ಅವರು ಹುಟ್ಟಿದ್ದು 21ನೇ ತಾರೀಕು ಸೆಪ್ಟೆಂಬರ್ ತಿಂಗಳು 1931ನೇ ಇಸ್ವಿ. ಅವರ ತಂದೆ ಒಬ್ಬ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ದಂಥ ರಾಮಚಂದ್ರ ರಾವ್ ಅವರು, ತಾಯಿ ಶಕುಂತಲಾಬಾಯಿ ಅವರು ಒಬ್ಬ ಪಿಟೀಲು ವಾದಕಿ. ಈ ಕುಟುಂಬ ಕನ್ನಡ ಮೂಲದಿಂದ ಆಂಧ್ರದಲ್ಲಿ ಹೋಗಿ ನೆಲೆಸಿದ್ದವರು. ಆಂಧ್ರದ ನೆಲ್ಲೂರು ಜಿಲ್ಲೆಯ ಗೂಡೂರಿನಲ್ಲಿ ಸಿಂಗೀತಂ ಶ್ರೀನಿವಾಸ ರಾವ್ ಅವರ ಜನನವಾಗುತ್ತೆ. ಅದಾದ ಮೇಲೆ ಶಾಲಾ ದಿನಗಳಲ್ಲಿ ಅವರಿಗೆ ಸಂಗೀತ ಹಾಗೂ ನಾಟಕದಲ್ಲಿ ಸಹಜವಾಗಿಯೇ ಆಸಕ್ತಿ ಇರುತ್ತೆ. ಯಾಕೆಂದರೆ ಮನೆಯಲ್ಲಿ ಸಂಗೀತಮಯ ವಾತಾವರಣ ಇದ್ದಿದ್ದರಿಂದಾಗಿ ಸಂಗೀತ ನಾಟಕಗಳಲ್ಲಿ ಆಸಕ್ತಿ ಇರುತ್ತೆ. ಅನೇಕ ಪ್ರದರ್ಶನಗಳಲ್ಲಿ ಪಾಲ್ಗೊಳ್ತಾ ಇರ್ತಾರೆ. ಆದರೆ ವಿದ್ಯಾಭ್ಯಾಸ ಮುಂದುವರೆದಂತೆ ಅವರಿಗೆ ಸಿನಿಮಾ ಸೇರಬೇಕು ಅನ್ನುವಂಥ ಯಾವುದೇ ಒಂದು ಆಕಾಂಕ್ಷೆಯೂ ಇರಲಿಲ್ವಂತೆ. ಮುಂದೆ ಅವರು ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಭೌತಶಾಸ್ತ್ರದಲ್ಲಿ ಪದವಿಯನ್ನು ಪಡೀತಾರೆ. ಆ ಹೊತ್ತಿಗೆ ಅವರಲ್ಲಿ ತೆಲುಗಿನ ಒಬ್ಬ ದೊಡ್ಡ ನಿರ್ದೇಶಕರು ಕೆ.ವಿ. ರೆಡ್ಡಿಯವರ ಬಗ್ಗೆ ತುಂಬ ಅಭಿಮಾನ ಬೆಳೆದಿರುತ್ತೆ. ಅವರನ್ನು ಭೇಟಿ ಮಾಡಬೇಕು ಅಂತ ಒಂದು ಆಸೆ ಇರುತ್ತೆ. ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೆ.ವಿ. ರೆಡ್ಡಿ ಅವರನ್ನ ಭೇಟಿ ಮಾಡೋದಕ್ಕೆ ಸಿಂಗೀತಂ ಶ್ರೀನಿವಾಸ ರಾವ್ ಅವರಿಗೆ ಸಾಧ್ಯವಾಗಲಿಲ್ಲ. ರೆಡ್ಡಿಯವರ ಭೇಟಿ ಸಾಧ್ಯವಾಗದೇ ಇದ್ದಾಗ ಅವರಿಗೆ ಸಿನಿಮಾದಲ್ಲಿ ಸೇರಬೇಕು ಅನ್ನುವ ಆಸಕ್ತಿಯನ್ನು ಕಡಿಮೆ ಮಾಡಿಕೊಂಡು ಜೀವನೋಪಾಯಕ್ಕಾಗಿ ಅವರು ಶಿಕ್ಷಕ ವೃತ್ತಿಯನ್ನು ಹಿಡಿತಾರೆ. ಆದರೆ ಅದೃಷ್ಟ ಅವರನ್ನು ಕೊನೆಗೂ ಕೆ.ವಿ. ರೆಡ್ಡಿಯವರ ಭೇಟಿ ಮಾಡಿಸುತ್ತೆ. ಮೊದಲ ಭೇಟಿಯಲ್ಲಿ ಕೆ.ವಿ. ರೆಡ್ಡಿ ಅವರು ಈತನಲ್ಲಿದ್ದಂಥ ಒಂದು ಆಸಕ್ತಿಯನ್ನು ಮನಗಂಡು ಅವರ ಕೈಗೆ ಒಂದು ಕೃತಿಯನ್ನು ಕೊಡ್ತಾರೆ. ಆ ಕೃತಿಯ ಹೆಸರು ದಿ ಮಂಕೀಸ್ ಪಾ. ಇದಕ್ಕೆ ನೀನು ಸ್ಕ್ರೀನ್ ಪ್ಲೇ ಬರ್ಕೊಂಡು ಬಾ ಅಂತ ಕೆ.ವಿ. ರೆಡ್ಡಿ ಅವರು ಹೇಳ್ತಾರೆ. ಸಿಂಗೀತಂ ಶ್ರೀನಿವಾಸ ರಾವ್ ಅವರು 3 ತಿಂಗಳು ಕಷ್ಟಪಟ್ಟು ಅದಕ್ಕೆ ಒಂದು ಚಿತ್ರನಾಟಕವನ್ನು ಬರೆದು ತಮ್ಮ ನೆಚ್ಚಿನ ನಿರ್ದೇಶಕ ಕೆ.ವಿ. ರೆಡ್ಡಿ ಅವರ ಬಳಿ ತಗೊಂಡು ಹೋಗಿ ಕೊಡ್ತಾರೆ. ಅದನ್ನು ಓದಿದ ತಕ್ಷಣ ಬೆನ್ನು ತಟ್ಟಿದ ಕೆ.ವಿ. ರೆಡ್ಡಿ ಅವರು ತಕ್ಷಣದಿಂದಲೇ ತಮ್ಮ ಸಹಾಯಕರನ್ನಾಗಿ ಅವರನ್ನು ನೇಮಿಸ್ಕೊಳ್ತಾರೆ. ಕಾಲೇಜು ದಿನಗಳಲ್ಲಿ ಸಿಂಗೀತಂ ಶ್ರೀನಿವಾಸ ರಾವ್ ಅವರಿಗೆ ಖ್ಯಾತ ಕವಿ ಹರೀಂದ್ರನಾಥ್ ಚಟ್ಟೋಪಾಧ್ಯಾಯ ಅವರು ವಿಂಡೋ ಎನ್ನುವ ಒಂದು ನಾಟಕದಲ್ಲಿ ಅಭಿನಯಿಸುವ ಅವಕಾಶವನ್ನು ಕೊಟ್ಟಿರ್ತಾರೆ. ಮುಂದೆ ಕೆ.ವಿ. ರೆಡ್ಡಿ ಅವರಿಂದಾಗಿ ಅವರಿಗೆ ಸಿನಿಮಾ ಪ್ರವೇಶ ಸುಲಭವಾಗುತ್ತೆ. ಕೆ.ವಿ. ರೆಡ್ಡಿ ಅವರು ನಿರ್ದೇಶನ ಮಾಡಿದ ತೆಲುಗಿನ ದೊಡ್ಡ ದೊಡ್ಡ ಚಿತ್ರಗಳು ಮಾಯಾ ಬಜಾರ್, ಜಗದೇಕ ವೀರುನಿ ಕಥಾ, ಕೃಷ್ಣಾರ್ಜುನ ಯುದ್ಧಂ, ಉಮಾಚಂಡಿ ಗೌರಿ ಶಂಕರುಲ ಕಥಾ, ಈ ಎಲ್ಲ ಚಿತ್ರಗಳಲ್ಲೂ ಅವರ ಸಹಾಯಕರಾಗಿ ಸಿಂಗೀತಂ ಶ್ರೀನಿವಾಸ ರಾವ್ ಅವರು ಕೆಲಸ ಮಾಡ್ತಾರೆ. ಈ ಪೈಕಿ ಮಾಯಾ ಬಜಾರ್ ಹಾಗೂ ಜಗದೇಕ ವೀರುನಿ ಕಥಾ ಚಿತ್ರಗಳು ಕನ್ನಡಕ್ಕೂ ಡಬ್ ಆಗಿ ಆ ದಿನಗಳಲ್ಲಿ ಬಹಳ ಯಶಸ್ಸನ್ನು ಕಂಡಂಥ ಚಿತ್ರಗಳು. ಸಿಂಗೀತಂ ಶ್ರೀನಿವಾಸ ರಾವ್ ಅವರ ಕನ್ನಡ ಚಿತ್ರರಂಗದ ಸಂಬಂಧವನ್ನು ಮಾತಾಡುವಾಗ ನಾವು 1970ಕ್ಕೆ ಹೋಗಬೇಕಾಗುತ್ತೆ. ಯಾಕೆಂದರೆ ಕನ್ನಡದಲ್ಲಿ ಪೂರ್ಣ ಪ್ರಮಾಣದ ಮೊದಲ ಹೊಸ ಅಲೆಯ ಚಿತ್ರ ಸಂಸ್ಕಾರ ಪಟ್ಟಾಭಿರಾಮ ರೆಡ್ಡಿಯವರ ಒಂದು ನಿರ್ದೇಶನದಲ್ಲಿ ತೆರೆಗೆ ಬಂದಂಥ ಚಿತ್ರ. ಆ ಚಿತ್ರದ ನಿರ್ವಾಹಕ ನಿರ್ದೇಶಕರಾಗಿ ಸಿಂಗೀತಂ ಶ್ರೀನಿವಾಸ ರಾವ್ ಅವರು ಕೆಲಸ ಮಾಡ್ತಾರೆ. ಸಿಂಗೀತಂ ಶ್ರೀನಿವಾಸ ರಾವ್ ಅವರು ಪೂರ್ಣ ಪ್ರಮಾಣದ ಸ್ವತಂತ್ರ ನಿರ್ದೇಶಕರಾಗಿ ಕೆಲಸ ಮಾಡಿದ ಮೊದಲ ಚಿತ್ರ ಅವರ ಮಾತೃಭಾಷೆಯಾದ ತೆಲುಗು ಭಾಷೆಯದ್ದೇ. 1972ರಲ್ಲಿ ನೀತಿ ನಿಜಾಯಿತಿ ಎನ್ನುವ ಚಿತ್ರದಲ್ಲಿ ಅವರು ಮೊದಲ ಬಾರಿ ನಿರ್ದೇಶಕನ ಕ್ಯಾಪನ್ನು ಧರಿಸ್ತಾರೆ. ಅದೇ ವರ್ಷ ದಿಕ್ಕೆಟ್ರ ಪಾರ್ವತಿ ಎನ್ನುವ ತಮಿಳು ಚಿತ್ರವನ್ನು ನಿರ್ದೇಶನ ಮಾಡ್ತಾರೆ. ಆ ಚಿತ್ರಕ್ಕೆ ಆ ವರ್ಷದ ಶ್ರೇಷ್ಠ ತಮಿಳು ಚಿತ್ರ ಎನ್ನುವ ರಾಷ್ಟ್ರೀಯ ಪ್ರಶಸ್ತಿ ಕೂಡ ಲಭ್ಯವಾಗುತ್ತೆ. 1970ರಲ್ಲಿ ಕನ್ನಡದ ಹೊಸ ಅಲೆಯ ಚಿತ್ರ ಸಂಸ್ಕಾರದೊಂದಿಗೆ ಕನ್ನಡದ ನಂಟನ್ನು ಬೆಳೆಸಿಕೊಂಡ ಸಿಂಗೀತಂ ಶ್ರೀನಿವಾಸ ರಾವ್ ಅವರು ಮತ್ತೆ ಕನ್ನಡಕ್ಕೆ ಬಂದಿದ್ದು 12 ವರ್ಷಗಳ ನಂತರ 1982ರಲ್ಲಿ ರಾಜ್ಕುಮಾರ್ ಅವರ ಒಂದು ಯಶಸ್ವಿ ಚಿತ್ರ ಹಾಲು ಜೇನು ಚಲನಚಿತ್ರವನ್ನು ನಿರ್ದೇಶನ ಮಾಡುವ ಮೂಲಕ. ರಾಜಕುಮಾರ್ ಅವರ ಚಿತ್ರಜೀವನದ ಉತ್ತರಾರ್ಧದಲ್ಲಿ ಅನೇಕ ಯಶಸ್ವಿ ಚಿತ್ರಗಳನ್ನು ನಿರ್ದೇಶಿಸಿರುವ ಗೌರವ ಸಿಂಗೀತಂ ಶ್ರೀನಿವಾಸ ರಾವ್ ಅವರ ಪಾಲಿಗಿದೆ. ಅದರಲ್ಲಿ ಮೊದಲನೆಯ ಹಾಲು ಜೇನು, ನಂತರ ತೆರೆಗೆ ಬಂದ ಚಲಿಸುವ ಮೋಡಗಳು, 2 ನಕ್ಷತ್ರಗಳು, ಶ್ರಾವಣ ಬಂತು, ಜ್ವಾಲಾಮುಖಿ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹಾಗೂ ರಾಜ್ಕುಮಾರ್ ಅವರ 200ನೇ ಚಿತ್ರ ದೇವತಾ ಮನುಷ್ಯ, ಈ ಎಲ್ಲ ಚಿತ್ರಗಳನ್ನು ಅವರು ನಿರ್ದೇಶನ ಮಾಡ್ತಾರೆ. ಸಿಂಗೀತಂ ಶ್ರೀನಿವಾಸ ರಾವ್ ಅವರ ಒಂದು ಹೆಗ್ಗಳಿಕೆ ಅಂದರೆ ರಾಜ್ ಕುಟುಂಬದ 4 ಜನ ಕಲಾವಿದರನ್ನು ಅವರು ನಿರ್ದೇಶನ ಮಾಡ್ತಾರೆ. ರಾಜ್ಕುಮಾರ್,
ಪುನೀತ್ ರಾಜ್ಕುಮಾರ್, ಶಿವರಾಜ್ ಕುಮಾರ್ ಹಾಗೂ ರಾಘವೇಂದ್ರ ರಾಜ್ಕುಮಾರ್ ಈ ಎಲ್ಲರನ್ನೂ ನಿರ್ದೇಶಿಸಿರುವಂಥ ಅಪರೂಪದ ನಿರ್ದೇಶಕರು ಸಿಂಗೀತಂ ಶ್ರೀನಿವಾಸ ರಾವ್ ಅವರು. ಈಗ ಸಿಂಗೀತಂ ಶ್ರೀನಿವಾಸ ರಾವ್ ಅವರು ಮಾಡಲು ಹೊರಟಿರುವಂಥ ಒಂದು ಸಾಹಸ ಅಂದರೆ ತಮ್ಮ 94ನೇ ವಯಸ್ಸಿನಲ್ಲಿ 61ನೇ ಚಿತ್ರವನ್ನು ನಿರ್ದೇಶಿಸುವ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. 94ನೇ ವಯಸ್ಸಿನಲ್ಲಿ ಭಾರತೀಯ ಚಿತ್ರರಂಗದಲ್ಲಿ ಯಾರೂ ಒಂದು ಚಿತ್ರವನ್ನು ನಿರ್ದೇಶಿಸಿರುವಂಥ ಉದಾಹರಣೆ ಇಲ್ಲ. ನನ್ನ ಪ್ರಕಾರ ಯಾವುದೇ ಅಂಥ ಮಾಹಿತಿ ನನ್ನ ಬಳಿ ಇಲ್ಲ. ಯಾಕೆಂದರೆ 2011ರಲ್ಲಿ ತಮ್ಮ 88ನೇ ವಯಸ್ಸಿನಲ್ಲಿ ದೇವಾನಂದ್ ಅವರು ಚಾರ್ಜ್ ಶೀಟ್ ಎನ್ನುವ ಒಂದು ಚಿತ್ರವನ್ನು ನಿರ್ದೇಶನ ಮಾಡ್ತಾರೆ. ನನ್ನ ಪ್ರಕಾರ ಅದೇ ಭಾರತೀಯ ನಿರ್ದೇಶಕರೊಬ್ಬರು ತಮ್ಮ ಅತಿ ಹೆಚ್ಚು ವಯಸ್ಸಿನಲ್ಲಿ ಚಿತ್ರವನ್ನು ನಿರ್ದೇಶಿಸಿರುವಂಥ ಉದಾಹರಣೆ. ಇನ್ನು ವಿಶ್ವ ಸಿನಿಮಾ ಇತಿಹಾಸದಲ್ಲಿ ಅತಿ ಹೆಚ್ಚು ವಯಸ್ಸಿನಲ್ಲಿ ಚಿತ್ರವನ್ನು ನಿರ್ದೇಶಿಸಿರುವಂಥ ಒಂದು ದಾಖಲೆ ಮ್ಯಾನೋಲ್ ಡಿ ಒಲಿವಿಯರಾ ಎನ್ನುವವರ ಹೆಸರಿನಲ್ಲಿದೆ. ಅವರು 2012ರಲ್ಲಿ ಗೆಬೋ ಆ್ಯಂಡ್ ದಿ ಶ್ಯಾಡೋ ಎನ್ನುವ ಒಂದು ಚಿತ್ರವನ್ನು ನಿರ್ದೇಶನ ಮಾಡಿದಾಗ ಅವರಿಗೆ 103 ವರ್ಷಗಳಾಗಿದ್ದವು. 2003ರಲ್ಲಿ ಲೆನಿ ರಿಫೆನ್ಸ್ಟಾಲ್ ಎನ್ನುವವರು ತಮ್ಮ 101ನೇ ವಯಸ್ಸಿನಲ್ಲಿ ಅಂಡರ್ ವಾಟರ್ ಇಂಪ್ರೆಷನ್ಸ್ ಎನ್ನುವ ಒಂದು ಚಿತ್ರವನ್ನು ನಿರ್ದೇಶಿಸಿರುವಂಥ ಉದಾಹರಣೆಗಳಿದೆ. ಇನ್ನು ಹಾಲಿವುಡ್ನ ಒಬ್ಬ ಯಶಸ್ವಿ ನಟ ಕ್ಲಿಂಟ್ ಈಸ್ಟ್ವುಡ್ ಅವರು 2024ರಲ್ಲಿ ತಮ್ಮ 93ನೇ ವಯಸ್ಸಿನಲ್ಲಿ ಜ್ಯೂರೋರ್ ನಂಬರ್ 2 ಎನ್ನುವ ಒಂದು ಕೋರ್ಟ್ ಡ್ರಾಮಾ ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ. ಅವರು ಈಗಲೂ ಜೀವಂತವಾಗಿ ನಮ್ಮ ಜೊತೆ ಇದ್ದಾರೆ. ನೋಡಿ, ಸಿಂಗೀತಂ ಶ್ರೀನಿವಾಸ ರಾವ್ ಅವರಿಗೆ ಬಾಲ್ಯದಲ್ಲಿ ಸಂಗೀತ ನಾಟಕಗಳಲ್ಲಿ ಎಲ್ಲ ಹುಡುಗರಿಗೂ ಇರುವಂಥ ಒಂದು ಆಸಕ್ತಿ ಇತ್ತು. ಆದರೆ ಯಾವತ್ತೂ ಸಿನಿಮಾ ಸೇರಬೇಕು ಅಂತ ಅವರು ಅಂದ್ಕೊಂಡವರಲ್ಲ. ಮುಂದೆ ಸಿನಿಮಾಗಳನ್ನು ನೋಡ್ತಾ ನೋಡ್ತಾ ತಮ್ಮ ನೆಚ್ಚಿನ ನಿರ್ದೇಶಕನನ್ನು ಭೇಟಿ ಆಗಬೇಕು ಅಂತ ಹೋಗ್ತಾರೆ. ಭೇಟಿ ಆದ ಮೇಲೆ ಅವರಿಂದಲೇ ಸಿನಿಮಾ ಸೇರುವಂಥ ಒಂದು ಅವಕಾಶ ಸಿಗುತ್ತೆ. ಅದಕ್ಕೂ ಮುನ್ನ ಇನ್ನು ನನಗೆ ಅವರನ್ನು ಭೇಟಿ ಮಾಡುವ ಅವಕಾಶವೇ ಇಲ್ಲವೇನೋ ಅಂತ ಹೇಳಿ ಅವರು ಶಿಕ್ಷಕ ವೃತ್ತಿಯನ್ನು ಮಾಡ್ತಾ ಇದ್ದಾಗ ನಾಟಕಗಳನ್ನು ಬರೀತಾರೆ. ಅಂದರೆ ಒಬ್ಬ ನಿರ್ದೇಶಕನಾಗುವವನಿಗೆ ಬರವಣಿಗೆ ಬಹಳ ಮುಖ್ಯ. ಸಿಂಗೀತಂ ಶ್ರೀನಿವಾಸ ರಾವ್ ಅವರಿಗೆ ಚಿತ್ರನಾಟಕವನ್ನು ರಚಿಸೋದರಲ್ಲಿ ಬಹಳ ಒಂದು ನೈಪುಣ್ಯತೆ ಇತ್ತು. ಅದು ಅವರ ಈ 60 ಚಿತ್ರಗಳಲ್ಲಿ ನಮಗೆ ಗೊತ್ತಾಗುತ್ತೆ. 1979ರಲ್ಲಿ ಮೊದಲ ಬಾರಿಗೆ ಅವರು ಸೊಮ್ಮೊಕ್ಕಡದಿ ಸೊಕ್ಕೊಕ್ಕಡದಿ ಎನ್ನುವ ಒಂದು ತೆಲುಗು ಚಿತ್ರದಲ್ಲಿ ಕಮಲ ಹಾಸನ್ ಅವರನ್ನು ದ್ವಿಪಾತ್ರದಲ್ಲಿ ನಿರ್ದೇಶನ ಮಾಡ್ತಾರೆ. ಆ ಚಿತ್ರದ ಚಿತ್ರನಾಟಕವನ್ನು ಅವರೇ ಬರೀತಾರೆ. ಮೂಲತಃ ಅದು ಅರ್ಜೆಂಟೀನಾದ ಒಂದು ಸಿನಿಮಾದ ಸ್ಫೂರ್ತಿಯಿಂದ ಬರೆದಂಥ ಒಂದು ಕಥೆ. ಅಲ್ಲಿ ಒಂದೇ ರೀತಿ ಇರುವ ಇಬ್ಬರು ಅದಲು ಬದಲಾದಾಗ ಏನೆಲ್ಲ ಹಾಸ್ಯ ಸನ್ನಿವೇಶಗಳು ಸೃಷ್ಟಿಯಾಗ್ತವೆ ಅನ್ನೋದನ್ನು ಈ ಕಾಮಿಡಿ ಆಫ್ ಎರರ್ಸ್ ಅಂತಾರಲ್ಲ, ಆ ರೀತಿಯಲ್ಲಿ ತೆರೆಗೆ ಬಂದಂಥ ಒಂದು ಚಿತ್ರ. ಅದಾದ ಮೇಲೆ ಸಿಂಗೀತಂ ಶ್ರೀನಿವಾಸ ರಾವ್ ಹಾಗೂ ಕಮಲ ಹಾಸನ್ ಅವರ ಒಂದು ಒಡನಾಟದಲ್ಲಿ ಎಂಥೆಂಥ ಸಿನಿಮಾಗಳು ಬಂದವು ಅಂದರೆ ಇವತ್ತಿಗೂ ಆ ಸಿನಿಮಾಗಳನ್ನು ನಾವು ಮರ್ತಿಲ್ಲ. 1981ರಲ್ಲಿ ಕಮಲ ಹಾಸನ್ ಅವರ 100ನೇ ಚಿತ್ರ ರಾಜಾ ಪಾರ್ವೈ, ಆ ಚಿತ್ರವನ್ನು ಸಿಂಗೀತಂ ಶ್ರೀನಿವಾಸ್ ಅವರೇ ನಿರ್ದೇಶನ ಮಾಡ್ತಾರೆ. 1987ರಲ್ಲಿ ಒಂದು ಅದ್ಭುತವಾದ ಚಿತ್ರ ಪುಷ್ಪಕ ವಿಮಾನ ತೆರೆಗೆ ಬರುತ್ತೆ. ಅದು ಒಂದು ಮೂಕಿ ಚಿತ್ರವಾದರೂ ಸಹ ಅದನ್ನು ಕನ್ನಡ ಚಿತ್ರ ಅಂತಲೇ ನಾವು ಪರಿಗಣಿಸ್ತೀವಿ. ಮುಂದೆ ಅದನ್ನು ಬೇರೆ ಬೇರೆ ಹೆಸರಿನಲ್ಲಿ ಬೇರೆ ಬೇರೆ ಭಾಷೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಆದರೆ ಕನ್ನಡದ ನಿರ್ಮಾಪಕರಾದ ಶೃಂಗಾರ್ ನಾಗರಾಜ್ ಅವರ ನಿರ್ಮಾಣದಲ್ಲಿ ತಯಾರಾದಂಥ ಒಂದು ಚಿತ್ರ, ಅದನ್ನು ಸಿಂಗೀತಂ ಶ್ರೀನಿವಾಸ ರಾವ್ ಅವರು ಎಷ್ಟು ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ ಅಂದರೆ ಇವತ್ತಿಗೂ ನೀವು ಆ ಸಿನಿಮಾ ನೋಡ್ತಾ ಕೂತ್ರೆ ಮಧ್ಯದಲ್ಲಿ ಬಿಟ್ಟು ಹೋಗೋದಕ್ಕೆ ಮನಸ್ಸಾಗಲ್ಲ. ಚಾರ್ಲಿ ಚಾಪ್ಲಿನ್, ಲಾರೆಲ್ ಅಂಡ್ ಹಾರ್ಡಿ ಇವರ ಕಾಲಕ್ಕೆ ಮೂಕಿ ಚಿತ್ರಗಳ ಕಾಲ ಮುಗಿದು ಹೋಯಿತು ಅಂತ ಅಂದ್ಕೊಂಡಿದ್ದಾಗ 1987ರಲ್ಲಿ ಒಂದು ಮೂಕಿ ಚಿತ್ರವನ್ನು ನಿರ್ದೇಶನ ಮಾಡಿ ವಿಶ್ವದಾದ್ಯಂತ ಅದನ್ನು ಯಶಸ್ವಿಗೊಳಿಸೋದಿದೆಯಲ್ಲ, ಅದು ಸಾಮಾನ್ಯವಾದ ಕೆಲಸ ಅಲ್ಲ. ಸಿಂಗೀತಂ ಶ್ರೀನಿವಾಸ ರಾವ್ ಅವರ ಪ್ರತಿಭೆಯನ್ನು ನೋಡಿದಾಗ ಇಂಥ ಎಂತೆಂಥ ಅದ್ಭುತಗಳನ್ನು ಅವರು ಸೃಷ್ಟಿ ಮಾಡಿದ್ದಾರೆ ಅಂದರೆ 1989ರಲ್ಲಿ ಕಮಲ ಹಾಸನ್ ಅವರು ತ್ರಿಪಾತ್ರದಲ್ಲಿ ಅಭಿನಯಿಸಿದ ಅಪೂರ್ವ ಸಹೋದರರುಗಳು ಸಿನಿಮಾ ತೆರೆಗೆ ಬರುತ್ತೆ. ಆ ಚಿತ್ರದಲ್ಲಿ ಒಬ್ಬ ಕಮಲ ಹಾಸನ್ನನ್ನು ಅವರು ಕುಳ್ಳನಾಗಿ ತೋರಿಸಿದ್ದಾರೆ. ಅದು ಹೇಗೆ ಇಡೀ ಚಿತ್ರದುದ್ದಕ್ಕೂ ಆ ಪಾತ್ರವನ್ನು ಅವರು ಕಟ್ಟಿಕೊಟ್ಟಿದ್ದಾರೆ ಅಂದರೆ ಇವತ್ತಿಗೂ ಆ ರಹಸ್ಯವನ್ನು ಅವರು ಹೇಳಿಲ್ಲ. ಅದನ್ನು ಕುರಿತಂತೆ ಒಂದು ಡಾಕ್ಯುಮೆಂಟ್ರಿಯನ್ನು ಮಾಡ್ತೀನಿ ಅಂತ ಈಗಲೂ ಹೇಳ್ತಾ ಇದ್ದಾರೆ. ಇನ್ನು 1990ರಲ್ಲಿ ಕಮಲ ಹಾಸನ್ ಅವರು 4 ಪಾತ್ರಗಳಲ್ಲಿ ಅಭಿನಯಿಸಿದ ಒಂದು ಚಿತ್ರ ಬರುತ್ತೆ, ಮೈಕೇಲ್ ಮದನ ಕಾಮರಾಜನ್. ಆ ಚಿತ್ರವು ಒಂದು ಯಶಸ್ವಿ ಚಿತ್ರ. ಅಲ್ಲಿ ಕ್ಲೈಮ್ಯಾಕ್ಸ್ನಲ್ಲಿ ಒಂದು ಬೆಟ್ಟದ ಮೇಲಿರುವಂಥ ಮರದಿಂದ ತಯಾರಾದ ಮನೆ,
ಆ ಮನೆ ಕೊನೆಯಲ್ಲಿ ಆ ಬೆಟ್ಟದಿಂದ ಉರುಳಿ ಬಿದ್ದು ಹೋಗೋದು, ಅದರಲ್ಲಿದ್ದಂಥ ವ್ಯಕ್ತಿಗಳೆಲ್ಲರೂ ಆಶ್ಚರ್ಯಕರವಾಗಿ ಬಚಾವಾಗೋದು, ಇದನ್ನೆಲ್ಲ ಮುಂದೆ ಅನೇಕ ಹಿಂದಿ ಚಿತ್ರಗಳಲ್ಲಿ ಬಳಸಿಕೊಳ್ಳಲಾಗಿದೆ. ಆದರೆ ಮೊದಲ ಬಾರಿಗೆ ಇಂಥ ಅದ್ಭುತವನ್ನು ತೆರೆಯ ಮೇಲೆ ತಂದಿದ್ದು ಸಿಂಗೀತಂ ಶ್ರೀನಿವಾಸರಾವ್ ಅವರು. ಕಮಲ ಹಾಸನ್ ಅವರ ಜೊತೆ 1998ರಲ್ಲಿ ಕಾದಲ ಕಾದಲ ಎನ್ನುವ ಒಂದು ಚಿತ್ರವನ್ನು ಕೂಡ ಸಿಂಗೀತಂ ಶ್ರೀನಿವಾಸರಾವ್ ಅವರು ನಿರ್ದೇಶನ ಮಾಡ್ತಾರೆ. ಅದು ಕೂಡ ಒಂದು ಯಶಸ್ವಿ ಚಿತ್ರ. ಕಮಲ ಹಾಸನ್ ಅವರನ್ನು ಸಿಂಗೀತಂ ಶ್ರೀನಿವಾಸರಾವ್ ಅವರು ಕೊನೆಯ ಬಾರಿ ನಿರ್ದೇಶನ ಮಾಡಿದ್ದು 2005ರಲ್ಲಿ ತೆರೆಗೆ ಬಂದ ಮುಂಬೈ ಎಕ್ಸ್‌ಪ್ರೆಸ್ ಚಿತ್ರದಲ್ಲಿ. ಆ ಚಿತ್ರ ಹೇಳಿಕೊಳ್ಳುವಂಥ ಯಶಸ್ಸನ್ನು ಕಾಣಲಿಲ್ಲ. ಸಿಂಗೀತಂ ಶ್ರೀನಿವಾಸರಾವ್ ಅವರು ನಿರ್ದೇಶನ ಮಾಡಿರುವ 60 ಚಿತ್ರಗಳ ಪೈಕಿ ಕೊನೆಯದಾಗಿ ಬಿಡುಗಡೆಯಾಗಿದ್ದು 2022ರಲ್ಲಿ ತೆರೆಗೆ ಬಂದ ಪ್ರತಿಬಿಂಬಾಲು ಎನ್ನುವ ಒಂದು ಚಿತ್ರ. ಆದರೆ ಆ ಚಿತ್ರ 1982ರಲ್ಲೇ ಚಿತ್ರೀಕರಣವಾಗಿತ್ತು. 40 ವರ್ಷಗಳ ನಂತರ ಆ ಚಿತ್ರ ಬಿಡುಗಡೆಯಾಯಿತು. ಇನ್ನು 1984ರಲ್ಲಿ ಅವರು ತೆರೆಗೆ ತಂದ ಮಯೂರಿ ಚಿತ್ರ, ಸುಧಾ ಚಂದ್ರನ್ ಅವರು ನಾಯಕಿಯಾಗಿ ಅಭಿನಯಿಸಿದ ಅವರದ್ದೇ ಜೀವನ ಕಥೆಯ ಚಿತ್ರ, ಹಿಂದಿ ಭಾಷೆಗೆ ಕೂಡ ರೀಮೇಕ್ ಆಗುತ್ತೆ. ತೆಲುಗು ಭಾಷೆಯಲ್ಲಿ ಬಂದ ಮಯೂರಿ ಚಿತ್ರಕ್ಕೆ 14 ನಂದಿ ಪ್ರಶಸ್ತಿಗಳು ಬರುವ ಮೂಲಕ ಒಂದು ದಾಖಲೆ ನಿರ್ಮಾಣ ಆಗುತ್ತೆ. ಸಿಂಗೀತಂ ಶ್ರೀನಿವಾಸರಾವ್ ಅವರು ಹೆಚ್ಚಾಗಿ ಕೆಲಸ ಮಾಡಿದ್ದು ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಕಂಪನಿಯಲ್ಲಿಯೇ. ರಾಜ್ಕುಮಾರ್ ಅವರನ್ನು 7 ಚಿತ್ರಗಳಲ್ಲಿ ನಿರ್ದೇಶನ ಮಾಡ್ತಾರೆ. ಅದಲ್ಲದೆ ಶ್ರುತಿ ಸೇರಿದಾಗ ಚಿತ್ರದ ಚಿತ್ರಕಥೆಯಲ್ಲಿ ಕೂಡ ಅವರು ಭಾಗಿಯಾಗ್ತಾರೆ. ಅಂದರೆ ಒಬ್ಬ ಅಂಥ ದೊಡ್ಡ ನಿರ್ದೇಶಕರು ಒಂದು ಚಿತ್ರದ ಬರವಣಿಗೆಗೆ ಮಾತ್ರ ಸೀಮಿತವಾಗಿ ಕೆಲಸ ಮಾಡೋದು ಒಂದು ಪ್ರೀತಿ ಇದ್ದಾಗ ಮಾತ್ರ ಸಾಧ್ಯ. ಅಂಥದ್ದೊಂದು ಅನುಬಂಧ ರಾಜ್ಕುಮಾರ್ ಹಾಗೂ ಸಿಂಗೀತಂ ಶ್ರೀನಿವಾಸರಾವ್ ಅವರ ನಡುವೆ ಇತ್ತು. ರಾಜಕುಮಾರ್ ಅವರ ಜೊತೆಯಲ್ಲಿ ಬಾಲನಟನಾಗಿ ಅಭಿನಯಿಸ್ತಾ ಇದ್ದಂಥ ಪುನೀತ್ ರಾಜ್ಕುಮಾರ್ ಅವರನ್ನು 2 ನಕ್ಷತ್ರಗಳು ಚಿತ್ರದಲ್ಲಿ ದ್ವಿಪಾತ್ರದಲ್ಲಿ ನಿರ್ದೇಶನ ಮಾಡ್ತಾರೆ. ಚಲಿಸುವ ಮೋಡಗಳು ಚಿತ್ರದಲ್ಲಿ ಇಡೀ ಚಿತ್ರಕಥೆಗೆ ಒಂದು ತಿರುವನ್ನು ಕೊಡುವಂಥ ಅದ್ಭುತವಾದ ಪಾತ್ರದಲ್ಲಿ ಅವರನ್ನು ನಿರ್ದೇಶಿಸ್ತಾರೆ. ಇನ್ನು ಶಿವರಾಜ್ ಕುಮಾರ್ ಅವರು ಚಿತ್ರರಂಗಕ್ಕೆ ಪ್ರವೇಶವನ್ನು ಪಡೆದಂಥ ಆನಂದ್ ಚಿತ್ರವನ್ನು ನಿರ್ದೇಶನ ಮಾಡ್ತಾರೆ. ರಾಘವೇಂದ್ರ ರಾಜ್ಕುಮಾರ್ ಅವರಿಗಾಗಿ ಟು ವಿ ಹಾಗೂ ಚಿರಂಜೀವಿ ಸುಧಾಕರ್ ಚಿತ್ರಗಳನ್ನು ನಿರ್ದೇಶನ ಮಾಡ್ತಾರೆ. ಹೀಗೆ ರಾಜ್ಕುಮಾರ್ ಅವರ ಕಂಪನಿಯಲ್ಲಿಯೇ ಅವರು ಹೆಚ್ಚು ಕೆಲಸ ಮಾಡಿರೋದು. ಇದಲ್ಲದೆ ಕೆಲವು ಚಿತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ. 2002ರಲ್ಲಿ ಜಗ್ಗೇಶ್ ಅವರು ಅಭಿನಯಿಸಿದ ಒಂದು ವಿಶಿಷ್ಟವಾದ ಚಿತ್ರ ಮೇಕಪ್, ಆ ಚಿತ್ರವನ್ನು ಕೂಡ ಸಿಂಗೀತಂ ಶ್ರೀನಿವಾಸ್ ಅವರು ನಿರ್ದೇಶನ ಮಾಡಿದ್ದಾರೆ. ತೆಲುಗಿನಲ್ಲಿ NT ರಾಮರಾವ್ ಅವರ ಮಗ ಬಾಲಕೃಷ್ಣ ಅವರು ಅಭಿನಯಿಸಿದಂಥ ಆದಿತ್ಯ 369 ಹಾಗೂ ಭೈರವ ದ್ವೀಪಂ ಚಿತ್ರಗಳೂ ಕೂಡ ಅದ್ಭುತವಾದ ಯಶಸ್ಸನ್ನು ಗಳಿಸಿದಂಥ ಚಿತ್ರಗಳು. ಅಂದರೆ ಕೆಲವು ನಿರ್ದೇಶಕರು ದಕ್ಷಿಣ ಭಾರತದಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ 100 ಚಿತ್ರಗಳನ್ನು ನಿರ್ದೇಶನ ಮಾಡಿರಬಹುದು. ಆದರೆ ಸಿಂಗೀತಂ ಶ್ರೀನಿವಾಸರಾವ್ ಅವರ ಒಂದು ಯಶಸ್ಸಿನ ಗ್ರಾಫನ್ನು ನೋಡಿದ್ರೆ 60 ಚಿತ್ರಗಳ ಪೈಕಿ ಯಶಸ್ಸನ್ನು ಕಾಣದೇ ಇರುವಂಥ ಚಿತ್ರಗಳು ಬಹುಶಃ ಇಲ್ಲವೇ ಇಲ್ಲ ಅನ್ನಬಹುದು. ಅಥವಾ ಸಾಧಾರಣ ಯಶಸ್ಸನ್ನು ಗಳಿಸಿರುವಂಥ ಕೈ ಬೆರಳೆಣಿಕೆಯಷ್ಟು ಚಿತ್ರಗಳು ಸಿಗಬಹುದು ಅಷ್ಟೇ. ಉಳಿದದ್ದೆಲ್ಲವೂ ಒಂದು ರೀತಿಯಲ್ಲಿ ಬ್ಲಾಕ್ ಬಸ್ಟರ್ ಅನ್ನುವಂಥ ಸಿನಿಮಾಗಳನ್ನೇ ಸಿಂಗೀತಂ ಶ್ರೀನಿವಾಸರಾವ್ ಅವರು ಕೊಟ್ಟಿರೋದು. ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಚಿತ್ರಗಳಲ್ಲದೆ ಅವರು ಇಂಗ್ಲೀಷ್ನಲ್ಲಿ ಕೂಡ ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ. 2003ರಲ್ಲಿ ಸನ್ ಆಫ್ ಅಲ್ಲಾವುದ್ದೀನ್ ಎನ್ನುವ ಒಂದು ಆ್ಯನಿಮೇಟೆಡ್ ಚಿತ್ರವನ್ನು ಇಂಗ್ಲೀಷ್ನಲ್ಲಿ ನಿರ್ದೇಶನ ಮಾಡಿದ್ದಾರೆ. ಇದುವರೆಗೂ ನಾನು ಹೆಸರಿಸಿರುವ ಎಲ್ಲ ಭಾಷೆಯ ಚಿತ್ರಗಳನ್ನು ನೀವು ಗಮನಿಸಿದಾಗ ಸಿಂಗೀತಂ ಶ್ರೀನಿವಾಸರಾವ್ ಅವರ ಪ್ರತಿಭೆ ಅದೆಷ್ಟು ವಿಭಿನ್ನವಾದದ್ದು ಅನ್ನೋದು ಅರಿವಿಗೆ ಬರುತ್ತೆ. ಯಾಕೆಂದರೆ ಇಷ್ಟೊಂದು ವೆರೈಟಿ ಚಿತ್ರಗಳನ್ನು ಒಬ್ಬ ನಿರ್ದೇಶಕ ಕೊಡೋದು ಬಹಳ ಕಷ್ಟ. ನೋಡಿ, ಕನ್ನಡದಲ್ಲಿ ಹಾಲುಜೇನು ಚಿತ್ರದ ಮೂಲಕ ಪ್ರೇಕ್ಷಕರನ್ನು ಅಳಿಸ್ತಾರೆ. ಚಲಿಸುವ ಮೋಡಗಳು ಚಿತ್ರದ ಮೂಲಕ ಪ್ರೇಕ್ಷಕ ಕೊನೆಯ ಗಳಿಗೆಯವರೆಗೂ ಸೀಟಿನ ತುದಿಯಲ್ಲಿ ಕುಳಿತುಕೊಳ್ಳುವ ಹಾಗೆ ಮಾಡ್ತಾರೆ. ಅದೇ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಚಿತ್ರದ ವಿಚಾರಕ್ಕೆ ಬಂದರೆ, ಕನ್ನಡದಲ್ಲಿ ಒಂದು ಪೂರ್ಣ ಪ್ರಮಾಣದ ಹಾಸ್ಯ ಚಿತ್ರ ಮೊದಲಿಗೆ ಬಂದಿದ್ದು KSL ಸ್ವಾಮಿ ರವಿಯವರ ನಿರ್ದೇಶನದಲ್ಲಿ ತೆರೆಗೆ ಬಂದ ಡಾಕ್ಟರ್ ರಾಜ್ಕುಮಾರ್ ಜಯಂತಿ ತಾರಾಗಣದ ಲಗ್ನಪತ್ರಿಕೆ ಚಿತ್ರ. ಅದಾದ ಮೇಲೆ ಒಂದು ಪೂರ್ಣ ಪ್ರಮಾಣದ ಹಾಸ್ಯ ಚಿತ್ರ ಅಂತ ಬಂದಿದ್ದು ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಬರವಣಿಗೆ ನಿರ್ದೇಶನಗಳಷ್ಟೇ ಅಲ್ಲದೆ ಸಿಂಗೀತಂ ಶ್ರೀನಿವಾಸರಾವ್ ಅವರ ಒಂದು ಸಂಗೀತ ಪ್ರತಿಭೆ ಕೂಡ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹಾಗೂ ಸಂಯುಕ್ತ ಚಿತ್ರಗಳಿಗೆ ಸಂಗೀತ ನಿರ್ದೇಶನ ಮಾಡುವ ಮೂಲಕ ಹೊರಹೊಮ್ಮಿದೆ. ಇನ್ನು ಅವರ ಕೆಲಸದ ರೀತಿಯಂತೂ ಬಹಳ ವಿಶಿಷ್ಟವಾದದ್ದು. ನಮ್ಮ ವಾಹಿನಿಯಲ್ಲಿಯೇ ಸಂದರ್ಶನವನ್ನು ನೀಡಿರುವಂಥ ಚಿಕ್ಕಣ್ಣ ಅವರು ಒಬ್ಬ ಹಿರಿಯ ನಿರ್ದೇಶಕರು, ಅವರ ಕೈ ಕೆಳಗೆ ಕೆಲಸ ಮಾಡಿದ್ದಾರೆ.
ಅವರು ಹೇಳುವ ಪ್ರಕಾರ ಸಿಂಗೀತಂ ಶ್ರೀನಿವಾಸರಾವ್ ಅವರು ಕಲಾವಿದರ ಬಳಿ ಬಂದು ಆ ದಿನದ ಶೂಟಿಂಗ್ ಬಗ್ಗೆ ಮಾತ್ರ ಮಾತಾಡ್ತಾ ಇರಲಿಲ್ಲ. ಅದಕ್ಕೆ ಹಿಂದೆ ಕಥೆ ಏನಾಗಿದೆ, ಈ ದೃಶ್ಯ ಇವತ್ತು ಏನು ಚಿತ್ರೀಕರಣ ಆಗ್ತಾ ಇದೆ ಅದಕ್ಕೆ ಹಿಂದಿನ ಸಂಬಂಧ ಏನು, ಮುಂದೆ ಏನಾಗುತ್ತೆ, ಇದೆಲ್ಲವನ್ನು ಒಂದು ರೀತಿಯಲ್ಲಿ ಕತೆ ಹೇಳುವ ರೀತಿಯಲ್ಲಿ ಕಣ್ಣಿಗೆ ಕಟ್ಟುವಂತೆ ವಿವರಿಸಿ ಇವತ್ತು ಈ ಚಿತ್ರದ ಈ ಒಂದು ದೃಶ್ಯದ ಚಿತ್ರೀಕರಣ ಮಾಡ್ತೀವಿ ಅಂತ ವಿವರಿಸ್ತಾ ಇದ್ದರಂತೆ. ಅದರಿಂದಾಗಿ ಅವರ ಚಿತ್ರಗಳಲ್ಲಿ ಸನ್ನಿವೇಶಗಳು ಅಷ್ಟೊಂದು ಉತ್ಕೃಷ್ಟವಾಗಿ ಮೂಡಿ ಬರೋದಕ್ಕೆ ಸಾಧ್ಯವಾಗಿರೋದು. ಇಂಥ ಹಿರಿಯರು ತಮ್ಮ 94ನೇ ವಯಸ್ಸಿನಲ್ಲಿ ಕೂಡ ನಮ್ಮ ಜೊತೆಯಲ್ಲಿ ಇರೋದು ನಮಗೆ ಅದೃಷ್ಟ. ಇವತ್ತು 50-60 ವಯಸ್ಸಿಗೆ ರಿಟೈರ್ ಆಯಿತು ಅಂತ ಅಂದ್ಕೊಂಡು ಮೂಲೆಗೆ ಸೇರುವವರೇ ಹೆಚ್ಚು. ಅಂಥವರ ನಡುವೆ ಸಿಂಗೀತಂ ಶ್ರೀನಿವಾಸರಾವ್ ಅವರು ದಶಕಗಳ ಒಂದು ದೀರ್ಘ ವಿರಾಮದ ನಂತರ ತಮ್ಮ 94ನೇ ವಯಸ್ಸಿನಲ್ಲಿ ಮೈ ಕೊಡವಿ ಎದ್ದು ನಿಂತು ಒಂದು ಚಿತ್ರವನ್ನು ನಿರ್ದೇಶನ ಮಾಡೋದಕ್ಕೆ ಹೊರಟಿದ್ದಾರೆ. ಅವರ ಕೆಲಸವನ್ನು ಇದುವರೆಗೂ ನೋಡಿರುವ ನಮಗೆ ಖಂಡಿತವಾಗಿಯೂ ಅವರು ಮತ್ತೊಂದು ಅದ್ಭುತವನ್ನು ಸೃಷ್ಟಿಸ್ತಾರೆ ಅನ್ನುವಂಥ ಒಂದು ಭರವಸೆ ಇದೆ. ಅದು ಬೇಗ ಈಡೇರಲಿ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.